ಕೊನೆಗೂ ಪನ್ನೀರ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಮಸಾಲೆಗಳನ್ನ ತಗೊಬಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಪನ್ನೀರ್ನ ಓಪನ್ ಮಾಡ್ಕೊಂಡು ಮೆಜರ್ಮೆಂಟ್ ತಕ್ಕನಂಗೆ ಕಟ್ ಮಾಡಿ ಎಲ್ಲರಿಗೂ ಈಕ್ವಲ್ ಬರಲಿ ಅಂದ್ಬಿಟ್ಟು ಆಮೇಲೆ ಬೋಸಿಗೆ ಹಾಕ್ಕೊಂಡು ಖುಷಿಯಾಗಿ ಕೌಂಟ್ ಮಾಡ್ಕೊಂಡು ಹಾಕ್ತವ್ರೆ. ಕಮ್ಮಿ ಬಂತು ಜಾಸ್ತಿ ಮಾಡಿ ಅದೇನೋ ಹಾಕಿದ್ರು, ಚಿಲ್ಲಿ ಪೌಡ್ರ್ ಹಾಕಿದ್ರು, ಗರಂ ಮಸಾಲ ಹಾಕಿದ್ರು, ಏನೇನೋ ಹಾಕಿದ್ರು ನಮ್ಮ ಶೆಫು. ಆಮೇಲೆ ರುಚಿಗೆ ತಕ್ಕಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಆ ಕಡೆ ಈ ಕಡೆ ಅಲ್ಲಾಡಿಸ್ಬಿಟ್ಟು ಆಮೇಲೆ ನೀರು ಹಾಕೋರಪ್ಪ. ಆಮೇಲೆ ಡಬ್ಬಾಗ ಹಾಕ್ಕೊಂಡು ನೋಡ್ರಪ್ಪ ನಾವು ಹಿಂಗೆಲ್ಲ ರೆಡಿ ಮಾಡಿದ್ದೀವಿ ಕಷ್ಟಪಟ್ಕೊಂಡು. ಇಂಡಕ್ಷನ್ 100% ಇಟ್ಕೊಂಡು ಎಣ್ಣೆ ಹಾಕಿದ್ವಿ ನೋಡಿ. ಏನು ಕೊತ ಅಂತೈತೆ. ಅದೇ ಗ್ಯಾಪಲ್ಲಿ ಪನ್ನೀರ್ ಹಾಕಿದ್ರೆ ಇನ್ನೂ ಕೊತ ಅಂದ್ಬಿಡ್ತು. ಸರಿ ಆಯಿತು, ಹಂಗೆ ಹಿಂಗೆ ತಿರುಗಿಸಿ ಹಂಗೆ ಮಾಡಿ ಏನೋ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಅಯ್ಯೋ ಸರಿ ಈರುಳ್ಳಿ ಹಾಕ್ಬಿಟ್ಟು ಏನೋ ಒಂದು ಮಾಡ್ಬಿಡೋದ ಅಂದ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಕೆರ್ರಿ ಗರಂ ಮಸಾಲೆ ಏನೇನು ಮತ್ತೆ ಅದೇ ಹಾಕು. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಏನೋ ತಿಕ್ಕಾಗುತ್ತೆ ಅಂತ ಹಾಕಿದ್ರು. ಪನ್ನೀರ್ ಹಾಕಿದ್ರು. ಅಯ್ಯೋ ಆ ಕಡೆ ಈ ಕಡೆ ತಿರುಗಿಸಿ ಕೈ ನೋವು ಬಂದು ತಟ್ಟೆಗೆ ಹಾಕೊಂಡ್ವಿ ನೋಡಿ. ಆವು